ಪೆಟ್ರೋಲ್ ಅಮೌಂಟ್ ಎಷ್ಟು ಅಂತೆಲ್ಲ ನಿಮಗೆ ಗೊತ್ತಾಗಿದೆ. ಇವಾಗ ನೀವು ಕರೆಂಟ್ ಅಂತ ಅಂದ್ರೆ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ ನಿಮಗೆ 7 ರೂಪೀಸ್ ಬರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ ನಿಮಗೆ 7 ರೂಪೀಸ್ ಅಮೌಂಟ್ ಬರುತ್ತೆ. ಇದು ಪ್ರೀಮಿಯಂ ಕ್ವಾಲಿಟಿ ಸೈಕಲ್ ಇದು ಡೂಡಲ್ ಅಂತ ಹೇಳ್ಬಿಟ್ಟು. ನೀವೇನಾದ್ರೂ ಆಚೆಗಡೆ ಎಲ್ಲಾದ್ರೂ ಹೋಗ್ಬೇಕು ತಗೊಂಡ್ ಹೋಗ್ಬೇಕು ಅಂತ ಅಂದ್ರೆ ಕಾರಲ್ಲಿ ನೀವು ಫೋಲ್ಡಿಂಗ್ ಕೂಡ ಇಟ್ಕೊಂಡು ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಮತ್ತೆ ಸ್ವಿಗ್ಗಿ ಝೊಮ್ಯಾಟೊ ಅದಕ್ಕೆಲ್ಲ ಇದು ನಿಮ್ಗೆ ಸೈಕಲ್ ಬೆಸ್ಟ್ ಆಗಿದೆ ಸರ್. ಇದು ಹೇಳಿ ಸರ್. ನಾನು ಸೈಕಲ್ ಬೇಕಿತ್ತು. ನಾವು ಬಾಗ್ಲೂರಿಂದ ಬಂದಿರೋದು. ಓಕೆ, ಬಾಗ್ಲೂರಿಂದ ಬಂದಿದ್ವಿ. ನಮ್ಮ ಹುಡುಗ ದಪ್ಪ ಟೈರು ಸೈಕಲ್ ಬೇಕಂತಂದ. ಯಾರಿಗೆ? ಯಾವ ಸೈಕಲ್ ನೋಡ್ತಾ ಇರೋದು ನೀವು? ಡೂಡಲ್ ಸೈಕಲ್. ಡೂಡಲ್ ಸೈಕಲೇ ಬೇಕಾ? ಓಡ್ಸೋಕ್ಕಾಗುತ್ತಾ ಡೂಡಲ್ ನಿಮಗೆ? ಓಕೆ, ಬನ್ನಿ ತೋರಿಸ್ತೀನಿ. ಪುಟ್ಟ, ನೀವು ಕೇಳಿದ್ರಲ್ವಾ ಡ್ಯೂಡಲ್ ಸೈಕಲ್ ಅಂತ ಹೇಳ್ಬಿಟ್ಟು. ಏಕ್ದಮ್ ಪ್ರೀಮಿಯಂ ಕ್ವಾಲಿಟಿ ಸೈಕಲ್ ಇದು ಡೂಡಲ್ ಅಂತ ಹೇಳ್ಬಿಟ್ಟು. ಡ್ಯೂಡಲ್ V4 ಅಂತ ಹೇಳ್ಬಿಟ್ಟು. ಇದರಲ್ಲಿ ನಿಮಗೆ ಹಿಂದೆ ಮುಂದೆ ದಪ್ಪ ಟೈರ್ ಬರುತ್ತೆ, ಲಾಕ್ ಇನ್ ಲಾಕ್ ಔಟ್ ಸಸ್ಪೆನ್ಷನ್ನು, ಲೈಟ್, ಇಂಡಿಕೇಟ್ರು, ಮತ್ತು ನಿಮಗೆ ಡಿಸ್ಪ್ಲೇ, 7 ಸ್ಪೀಡ್ ಶಿಮಾನೋ ಗೇರ್ ಕೂಡ ಇದರಲ್ಲಿ ಬರುತ್ತೆ ನಿಮಗೆ. ಮತ್ತು ನಿಮಗೆ ಇದು ಫೋಲ್ಡಿಂಗ್ ಕೂಡ ಆಗುತ್ತೆ. ನೀವೇನಾದರೂ ಆಚೆಗಡೆ ಎಲ್ಲಾದರೂ ಹೋಗಬೇಕು ತಗೊಂಡು ಹೋಗಬೇಕು ಅಂತ ಅಂದರೆ ಕಾರಲ್ಲಿ ನೀವು ಫೋಲ್ಡಿಂಗ್ ಕೂಡ ಇಟ್ಕೊಂಡು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಮತ್ತು ಇದು ಆನ್ ಮಾಡೋದು ಹೇಗೆ ಅಂತ ಅಂದರೆ ನೋಡಿ, ಇಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಯಾರಾದ್ರೂ ತಗೊಂಡಿರೋದು ನೋಡಿದೀರಾ ಸೈಕಲ್ನ ಡ್ಯೂಡಲ್ಲು? ಇಲ್ಲ. ಮತ್ತೆ ನೀವು ಹೆಂಗ್ ಗೊತ್ತಾಯ್ತು ಡ್ಯೂಡಲ್ ತಗೋಬೇಕು ಅಂತ? ಮೊಬೈಲಲ್ಲಿ ನೋಡ್ಬಿಟ್ಟೆ ನೋಡಿರೋದಾ? ಓಕೆ, ಇದನ್ನ ಈಗ ಆನ್ ಮಾಡಿದ್ರೆ ಈ ತರ ಆನ್ ಆಗುತ್ತೆ ಪುಟ್ಟ. ಓಕೆನಾ? ಇದರಲ್ಲಿ ನಿಮ್ಗೆ ಸ್ಪೀಡು, ಇದು ಕಿಲೋಮೀಟ್ರು, ಇದು ಚಾರ್ಜ್. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ಟೋಟಲ್ ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ಓಡಿಸಿದೀರಾ ಅಂತ, ಇಷ್ಟು ದಿನದಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಿದೀರಾ ಅಂತ. ಇವಾಗ ನಿಮ್ಗೆ ಪಾಸ್ ಬಂದ್ಬಿಟ್ಟು ನಿಮ್ಗೆ 0 ಅಲ್ಲಿದೆ. ನೀವು ಥ್ರಾಟಲ್ ಮೂವ್ ಮಾಡಿದ್ರೆ ಮೂವ್ ಆಗೋದಿಲ್ಲ. ಇವಾಗ ನೀವು ಪ್ಲಸ್ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಮೂವ್ ಆಗುತ್ತೆ, ಥ್ರಾಟಲ್ ಮೂವ್ ಆಗುತ್ತೆ. ನಿಮ್ಗೆ 0 ಅಲ್ಲಿದೆ, ನಿಮ್ಗೆ ಥ್ರಾಟಲ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮೂವ್ ಆಗೋದಿಲ್ಲ. ಅದನ್ನ ನೀವು ಪ್ಲಸ್ ಮಾಡ್ಕೋಬೇಕು. ಮೇಡಮ್, ಅದು ಗೇರ್ಸ್ ಎಷ್ಟು ಇರುತ್ತೆ ಸೈಕಲ್ಗೆ? ಸರ್, ಇದರಲ್ಲಿ ನಿಮಗೆ 7 ಸ್ಪೀಡ್ ಶಿಮಾನೋ ಗೇರ್ ಕೂಡ ಬರುತ್ತೆ. ನೋಡಿ, ಇಲ್ಲಿ 7 ಸ್ಪೀಡ್ ಶಿಮಾನೋ ಗೇರ್ ಕೂಡ ಇದೆ ಇದರಲ್ಲಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ವಾರಂಟಿ ಗ್ಯಾರಂಟಿ ಅಂತ ಅಂದ್ರೆ ನಿಮ್ಗೆ 5 ವರ್ಷ ವಾರಂಟಿ ಇರುತ್ತೆ. 2 ವರ್ಷ ನಿಮ್ಗೆ ರೀಪ್ಲೇಸ್ಮೆಂಟ್ ಮೇಲೆ ವಾರಂಟಿ ಇರುತ್ತೆ. ರೀಪ್ಲೇಸ್ಮೆಂಟ್ ಮೇಲೆ ಅಂದ್ರೆ ಹೇಗಂದ್ರೆ, ಇವಾಗ ನಿಮ್ಗೆ ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಬಂತು, ಆತರ ಏನಾದ್ರು ಇಶ್ಯೂ ಇದ್ರೆ ನಾವು ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಮತ್ತೆ ನಿಮ್ಗೆ ಸೀಟ್ ಕೂಡ ಅಡ್ಜಸ್ಟೇಬಲ್ ಕೂಡ ಮಾಡ್ಕೋಬಹುದು, ಎಷ್ಟು ಹೈಟ್ ಕೂಡ ಮಾಡ್ಕೋಬಹುದು, ನಿಮ್ಗೆ ಎಷ್ಟಾದ್ರೂ ಡೌನ್ ಕೂಡ ಮಾಡ್ಕೋಬಹುದು. ಈ ತರ ಲಾಕ್ ಮಾಡ್ಬಿಡ್ಬೇಕು. ಇದರಲ್ಲಿ ಹೆಂಗೆ ಆನ್ ಮಾಡೋದು? ಇಂಡಿಕೇಟರ್ ಹೆಂಗೆ? ಸರ್, ಆನ್ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಬಟನ್ ಇದೆಯಲ್ಲ ಬ್ಲಾಕ್ ಕಲರ್, ಇವಾಗ ನಿಮ್ಗೆ ಇದು ಆಫ್ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ. ಸರಿನಾ? ಇದನ್ನ ಹೀಗೆ ಕೀನ ಹೀಗೆ ಮಾಡ್ಕೋಬೇಕು. ಇಲ್ಲಿ ಒಂದು ಬ್ಲಾಕ್ ಕಲರ್ ಬಟನ್ ಇದೆ ಅಲ್ವಾ, ಇದನ್ನ ಲಾಂಗ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ. ಲಾಂಗ್ ಆಗಿ ಪ್ರೆಸ್ ಮಾಡಿದ್ರೆ ಈ ತರ ಆನ್ ಆಗುತ್ತೆ. ಇಂಡಿಕೇಟರ್ ಅಂತ ಅಂದ್ರೆ ಲೆಫ್ಟ್ ಟು ರೈಟ್ ಇರುತ್ತೆ. ನೀವು ಲೆಫ್ಟ್ ಟು ರೈಟ್ ಇಂಡಿಕೇಟರ್ ಅಂದ್ರೆ ಬಟನ್ ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಂಡಿಕೇಟರ್ ಆನ್ ಆಗುತ್ತೆ. ಈ ತರ ಇಂಡಿಕೇಟರ್ ಆನ್ ಆಗುತ್ತೆ. ಓಕೆನಾ? ಮೇಡಮ್, ಈಗ ನಾವು ಬಾಗ್ಲೂರಿಂದ ಬಂದಿದ್ದೀವಿ. ಇವಾಗ ನೀವೇ ಡೆಲಿವರಿ ಕೊಡ್ತೀರಾ, ನಾವೇ ತಗೊಂಡು ಹೋಗ್ಬೇಕು? ಬಾಗ್ಲೂರು. ಓಕೆ, ಯಲಹಂಕ ಹತ್ರ ಇರೋ ಬಾಗ್ಲೂರಾ? ಯಲಹಂಕದಿಂದ ಮುಂದೆ ಇದು ನಾವೇ ನಿಮ್ಗೆ ಡೆಲಿವರಿ ಬೇಕಂದ್ರೆ ನಾವು ಮಾಡಿಸ್ಕೊಡೋಣ ಸರ್. ನಿಮ್ಗೆ ಡೆಲಿವರಿ ಬೇಕಾದ್ರೆ ಫ್ರೀ ಮಾಡಿಸ್ಕೊಡೋಣ. ಮತ್ತೆ ನಿಮ್ಗೆ ಇದರಲ್ಲಿ ಏಕ್ದಮ್ ಪ್ರೀಮಿಯಂ ಕ್ವಾಲಿಟಿ ಮಾಡೆಲ್ ಸರ್ ಇದು ಡ್ಯೂಡಲ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಿಮ್ಗೆ ಆಲ್ ಫ್ಯೂಚರ್ಸ್ ಆಡ್ ಆಗಿರುತ್ತೆ. ನಿಮ್ಗೆ ಇದು ಒಳ್ಳೆ ಸೈಕಲ್ ಇದೆ. ನಿಮ್ಗೆ ಕಿಲೋಮೀಟರ್ ಅಂತ ಅಂದ್ರೆ ನಿಮ್ಗೆ 80 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಇದು ನಿಮಗೆ. ಚಾರ್ಜಿಂಗ್ ನೀವು ಇವಾಗ ಚಾರ್ಜಿಂಗ್ ಅಂದ್ರೆ ಇವಾಗ ಡೈರೆಕ್ಟ್ ಆಗಿ ನೀವು ಹೀಗೆ ಕೂಡ ಚಾರ್ಜಿಂಗ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ಚಾರ್ಜಿಂಗ್ ಇದು ಸರ್, ನೀವು ಮಿನಿಮಮ್ ಅಂದ್ರೆ ಒಂದು 3 ಅವರ್ಸ್ ನೀವು ಚಾರ್ಜ್ ಮಾಡ್ಬೇಕಾಗುತ್ತೆ. ಮೇಡಮ್, ನಾವು ಓಡಿಸಬಹುದು ಸರ್? ನೀವು ಓಡಿಸ್ಬೋದು, ಇವರು ಓಡಿಸ್ಬೋದು, ಏನೂ ಇಲ್ಲ. ನೀವೇನಾದ್ರೂ ಕೆಲ್ಸಕ್ಕೆ ಏನಾದ್ರು ಬೇಕಾದ್ರೆ ನೀವು ತಗೊಂಡು ಹೋಗ್ಬೋದು. ನೀವು ಮತ್ತೆ ಓನ್ ಬಿಸ್ನೆಸ್ ಅಂದ್ರೆ ನಿಮ್ಗೆ ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ತೀನಿ, ಸ್ವಿಗ್ಗಿ ಝೊಮ್ಯಾಟೊ, ಅದಕ್ಕೆಲ್ಲ ಇದು ನಿಮ್ಗೆ ಸೈಕಲ್ ಬೆಸ್ಟ್ ಆಗಿದೆ ಸರ್. ಇದು ಪ್ರೀಮಿಯಂ ಆಗಿದೆ ಈ ಸೈಕಲ್ ಹತ್ರ. ಆತರ ಎಲ್ಲ ನೀವು ಒಂದ್ಸಲ ಇವಾಗ ಚಾರ್ಜ್ ಹಾಕ್ಬಿಟ್ರೆ ನೀವು ಮನೆ ಹತ್ರನೇ ಓಡಿಸ್ಕೊಂತೀನಿ ಅಂದ್ರೆ 1 ವಾರ ಓಡಿಸ್ಕೋಬಹುದು ಆರಾಮಾಗಿ. 70-80 ಕಿಲೋಮೀಟರ್ ಕೊಡುತ್ತೆ. ಸರ್, ಸರ್ವಿಸ್ ಅಂತ ಅಂದ್ರೆ ನೀವು ಇಲ್ಲಿಗೆ ಬರ್ಬೇಕಾಗುತ್ತೆ. ನಿಮ್ಗೆ ಏನಾದ್ರು ಬ್ಯಾಟ್ರಿದು ಥ್ರಾಟಲ್ ಆ ತರ ಏನಾದ್ರು ಇಶ್ಯೂ ಬಂತಂದ್ರೆ ನೀವು ಇಲ್ಲಿಗೆ ತಗೋಬರ್ಬೇಕು. ನಿಮ್ಗೆ ನಾರ್ಮಲ್ ಆಗಿ ಅಲ್ಲೇ ಏನಾದ್ರು ಎಲೆಕ್ಟ್ರಿಕಲ್ ಸೈಕಲ್ ಶಾಪ್ ಇದ್ರೆ ನೀವು ಅಲ್ಲೇ ಮಾಡಿಸ್ಕೋತೀನಿ, ಇಲ್ಲಿ ಬರಕ್ ದೂರ ಆಗುತ್ತೆ ಅನ್ನೋಗಿದ್ರೆ ಅಲ್ಲೂ ಮಾಡಿಸ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಈ ತರ ಬ್ಯಾಟ್ರಿ ಇಶ್ಯೂ, ಥ್ರಾಟಲ್ ಇಶ್ಯೂ ಈ ತರ ಏನಾದ್ರು ಬಂತು ಅಂದ್ರೆ ನಾವೇ ನಿಮಗೆ ಇಲ್ಲಿಗೆ ನೀವು ತಗೋಬಂದ್ರೆ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಬಟ್ ಮನೆಗೆ ಸರ್ವಿಸ್ ಕೊಡೋದಿಲ್ಲ, ಸರ್ವಿಸ್ ಇಲ್ಲ. ಸರ್ವಿಸ್ ಯಾವಾಗ ಬರ್ಬೇಕಾಗುತ್ತೆ ಮೇಡಮ್? ಸರ್, ನಿಮ್ಗೆ ಸರ್ವಿಸ್ ಅಂದ್ರೆ ಒಂದು 6 ಮಂತ್ ಒಂದ್ಸಲ ಬಂದ್ರು ಓಕೆನೆ. ನಾರ್ಮಲ್ ಆಗಿ ನಿಮ್ಗೆ ಏನಾದ್ರು ಬ್ರೇಕ್ ಇಶ್ಯೂ ಆತರ ಏನಾದ್ರು ಬಂತಂದ್ರೆ ಅಲ್ಲೇ ನಾರ್ಮಲ್ ಶಾಪ್ಸ್ ಇರ್ತಲ್ಲ, ಅಲ್ಲಿ ಮಾಡಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಪೆಟ್ರೋಲ್ ಅಮೌಂಟ್ ಎಷ್ಟು ಅಂತೆಲ್ಲ ನಿಮ್ಗೆ ಗೊತ್ತಾಗಿದೆ. ಇವಾಗ ನೀವು ಕರೆಂಟ್ ಅಂತ ಅಂದ್ರೆ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ ನಿಮ್ಗೆ 7 ರೂಪೀಸ್ ಬರುತ್ತೆ.
ಒಂದ್ಸಲ ಚಾರ್ಜ್ ಮಾಡಿದ್ರೆ ನಿಮಗೆ 7 ರೂಪೀಸ್ ಅಮೌಂಟ್ ಬರುತ್ತೆ. ನೀವು ಜಾಸ್ತಿ ಅಮೌಂಟ್ನ ಇದ್ರಲ್ಲಿ ನೀವು ಉಳಿಸ್ತೀರಾ. ಇವಾಗ ಪೆಟ್ರೋಲ್ ಅಂತ ಅಂದ್ರೆ ನೀವು ಒಂದು 70-80 ಕಿಲೋಮೀಟರ್ ಹೋಗ್ಬೇಕಂದ್ರೆ 1 ಲೀಟರ್ ಪೆಟ್ರೋಲ್ ಹಾಕೋಬೇಕಲ್ವಾ. ಇದಂದ್ರೆ ನಿಮಗೆ 7 ರೂಪೀಸಲ್ಲಿ ನಿಮಗೆ 80 ಕಿಲೋಮೀಟರ್ ಕರ್ಕೊಂಡು ಹೋಗುತ್ತೆ. ಇದೇನೇ ಓಕೆ ಆಗಿದೆಯಾ? ಸರಿ ಪುಟ್ಟ, ಓಕೆ. ನೀವು ಬಿಲ್ ಮಾಡ್ಸೋಣ, ಓಕೆ ಅಲ್ಲ? ಸರಿ ಮೇಡಮ್.